ಮಕ್ಕಳಿಗೆ ಬೇಸಿಗೆ ರಜೆ ಮುಗಿದು ಶಾಲೆಗಳು ಪ್ರಾರಂಭವಾಗಿದ್ದರೂ ಸಹ ಗೋಕರ್ಣದಲ್ಲಿ ಪ್ರವಾಸಿಗರ ಸಂಖ್ಯೆ ಅಧಿಕಗೊಂಡಿದ್ದು ರವಿವಾರ ಪ್ರವಾಸಿ ತಾಣದಲ್ಲಿ ಎಲ್ಲೆಡೆ ಜನಜಂಗುಳಿ ಉಂಟಾಗಿದೆ. ಇಕ್ಕಟ್ಟಾದ ರಸ್ತೆ, ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡುತ್ತಿರುವುದರ ಪರಿಣಾಮ ಸಂಚಾರ ದಟ್ಟಣೆ ಉಂಟಾಗಿದ್ದು ಪಾದಾಚಾರಿಗಳಿಗೆ ತೀವ್ರ ತೊಂದರೆಯಾಗ್ತಿದೆ. ಜಿಲ್ಲೆಯ ಮುರುಡೇಶ್ವರದ ಕಡಲ ತೀರ ಹಾಗೂ ಹೊನ್ನಾವರದ ಇಕೋ ಬೀಚ್ಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ದಾರೆ ಎನ್ನಲಾಗಿದ್ದು, ಇದರ ಪರಿಣಾಮ ಮುಖ್ಯ ಕಡಲ ತೀರದಲ್ಲಿ ನೀರಿಗಿಳಿದು ಮೋಜು ಮಸ್ತಿ ಮಾಡಲು ಮುಗಿಬಿದ್ದಿದ್ದು, ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಹರಸಾಹಸ ಮಾಡುತ್ತಿದ್ದಾರೆ. ಈಗಾಗಲೇ ಕಡಲಿಗೆ ಇಳಿಯದಂತೆ ಸೂಚಿಸುವ ನಾಮಫಲಕವನ್ನ ಅಳವಡಿಸಲಾಗಿದ್ದು, ಪ್ರತಿಯೊಬ್ಬರಿಗೂ ಅಲೆಯ ಅಬ್ಬರ ಹೆಚ್ಚಿರುವ ಬಗ್ಗೆ ಜೀವರಕ್ಷಕ ಸಿಬ್ಬಂದಿ ಮಾಹಿತಿ ನೀಡುತ್ತಿದ್ದಾರೆ. ಆದರೂ ಸಹ ಇವರನ್ನ ಧಿಕ್ಕರಿಸಿ ನೀರಿಗಿಳಿಯಲು ಪ್ರಯತ್ನಿಸುತ್ತಿದ್ದು, ಇವರಿಗೆ ಪೊಲೀಸ್ ಸಿಬ್ಬಂದಿ ಯೋಜನೆ ಅಗತ್ಯವಿದೆ. ಇನ್ನು ಪ್ರಮುಖ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ದೊಡ್ಡ ಸರದಿ ಸಾಲು ನೆರೆದಿದೆ. ಶಿರ್ಸಿಯ ನಕಲಿ ಪತ್ರಕರ್ತರಾದ ರವೀಶ್ ಹೆಗ್ಡೆ, ಓಂ ಹೆಗ್ಡೆ, ಗಣೇಶಾಚಾರಿ ಎನ್ನುವವರು ಉದ್ಯಮಿ ಪುತ್ರನೊಬ್ಬನಿಗೆ ಮಾನಸಿಕ ಚಿತ್ರಹಿಂಸೆ ನೀಡಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂತೆ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾದರೂ ಅಧಿಕಾರಿಗಳು ಸರಿಯಾದ ತನಿಖೆ ನಡೆಸುತ್ತಿಲ್ಲ ಎಂದು ಎಐಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಷ್ಟ್ರೀಯ ಸಂಯೋಜಕ ನಾಗರಾಜ್ ನಾರ್ವೇಕರ್ ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆಯನ್ನ ಖಂಡಿಸಿದರು. ಶನಿವಾರದಂದು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3-4 ವರ್ಷದಿಂದ ಶಿರ್ಸಿಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು, ನೈಜ ಪತ್ರಕರ್ತರ ಗೌರವಕ್ಕೆ ಧಕ್ಕೆ ಉಂಟಾಗ್ತಿದೆ. ಪತ್ರಕರ್ತರೆಂದು ನಕಲಿ ಹಣೆಪಟ್ಟಿ ಅಂಟಿಸಿಕೊಂಡು ಶಿರ್ಸಿಯ ರವೀಶ್ ಹೆಗ್ಡೆ ಹಾಗೂ ಅವನ ಸಹಚರ ಗಣೇಶಾಚಾರಿ, ಆರ್ಟಿಐ ಕಾರ್ಯಕರ್ತ ಓಂ ಗಣೇಶ್ ಈ ಮೂವರು ಸೇರಿ ಕಳೆದ 3-4 ವರ್ಷದಿಂದ ಪ್ರೀತಂ ಪ್ರಕಾಶ್ ಪಾಲನ್ಕರ್ ಮೇಲೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಪದೇ ಪದೇ ಹಣದ ಬೇಡಿಕೆ ಮುಂದಿಟ್ಟು ಮಾನಸಿಕ ಹಿಂಸೆ ಕೊಟ್ಟು ಅವನು ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡಿದ್ದಾರೆ. ಆದರೆ ಇದುವರೆಗೂ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆಯದೆ ಹಲವು ಸಂಶಯಾಸ್ಪದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿದರು. ಶಿರ್ಸಿಯಲ್ಲಿ ಪೊಲೀಸ್ ವ್ಯವಸ್ಥೆ ಹದಗೆಟ್ಟಿದ್ದು, ಸಚಿವರು ಶಾಸಕರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ನಡೆದಿದೆ. ಆರೋಪಿಗಳಿಗೆ ಜಾಮೀನು ಕೊಡಿಸುವ ನಿಟ್ಟಿನಲ್ಲಿ ಪ್ರೀತಂ ಪತ್ನಿ, ಅತ್ತೆ, ಮಾವನ ಹೆಸರಲ್ಲಿ ಸುಳ್ಳು ಹೇಳಿಕೆ ಬರೆಯಿಸಿ ಸಹಿ ಪಡೆಯಲು ತನಿಖಾಧಿಕಾರಿ ಮಹಿಳಾ ಸಿಬ್ಬಂದಿಗಳನ್ನ ಮನೆಗೆ ಕಳುಹಿಸಿದರು. ನಂತರ ಹೊಸ ಮಾರುಕಟ್ಟೆ ಠಾಣೆಯ ಪಿಎಸ್ಐ ರತ್ನಾಕುರಿ ಅವರನ್ನ ಬದಲಿಸಬೇಕೆಂದು ಒತ್ತಾಯಿಸಿದ ಬಳಿಕ ತನಿಖಾಧಿಕಾರಿ ಬದಲಾಯಿಸಿದ್ದಾರೆ. 2022ರಲ್ಲಿ ಉದ್ಯಮ ವಿಚಾರದಲ್ಲಿ ರವೀಶ್ ಹೆಗ್ಡೆ ಎಂಬಾತ ಬ್ಲಾಕ್ ಮೇಲ್ ಮಾಡಿದ್ದಾಗಿ ದೂರು ನೀಡಿದರೂ ಪೊಲೀಸರು ಕ್ರಮ ಕೈಗೊಂಡಿರಲಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಪವನ್ ಪಾಲನ್ಕರ್ ಉಪಸ್ಥಿತರಿದ್ದರು. ಕಳೆದ 3-4 ವರ್ಷಗಳಿಂದ ಶಿರ್ಸಿಯ ಬೆಳವಣಿಗೆಯಷ್ಟು ನಕಲಿ ಪತ್ರಕರ್ತರು, ಅದರಲ್ಲಿ ರವೀಶ್ ಹೆಗ್ಡೆ, ಆರ್ಟಿಐ ಕಾರ್ಯಕರ್ತರಾದ ಓಂ ಹೆಗ್ಡೆ ಮತ್ತು ರವೀಶ್ ಹೆಗ್ಡೆಯ ಸಹಚರ ಗಣೇಶ್ ಆಚಾರಿ ಎನ್ನುವರು ಕಾಮಧೇನು ಜ್ಯುವೆಲರ್ಸ್ ಮಾಲೀಕರನ್ನ, ಶಿರ್ಸಿಯ ಕಾಮಧೇನು ಜ್ಯುವೆಲರ್ಸ್ ಮಾಲೀಕರನ್ನ ನಿಮ್ಮ ಅಂಗಡಿಯ ಬಗ್ಗೆ ಬರೀತೇನೆ, ಹಾಗೆ ಹೀಗೆ ನಿಮ್ಮ ಅಂಗಡಿಯ ಬಂಗಾರದ ಬಗ್ಗೆ ಬರೀತೇನೆ, ಗುಣಮಟ್ಟದ ಬಗ್ಗೆ ಬರೀತೇನೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಇವರು ಕೆಲವೊಮ್ಮೆ ಹೆದರ್ಕೊಂಡೆ, ಮರ್ಯಾದೆಗೆ ಅಂದುಕೊಂಡು ತಮ್ಮ ಅಂಗಡಿಯ ಘನತೆ ಗೌರವ ಹೋಗುತ್ತೆ ಅಂತೇಳಿ ಕೆಲವೊಮ್ಮೆ ಅವರಿಗೆ ಹಣ ಕೊಟ್ಟಿದ್ದೂ ಇದೆ. 23/1/2022ಕ್ಕೆ ನಗರ ಠಾಣೆಯಲ್ಲಿ ರವೀಶ್ ಹೆಗ್ಡೆ ವಿರುದ್ಧ FIR ದಾಖಲಿಸಿರುತ್ತದೆ. ಆದರೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ, ಏನು ಅದರ ಬಗ್ಗೆ ಕಾರ್ಯವಾಹಿ ಏನೂ ಆಗಲಿಲ್ಲ. ಇತ್ತೀಚೆಗೆ ಇದೇ ರೀತಿ ಬ್ಲ್ಯಾಕ್ ಮೇಲ್ಗಳು ಜಾಸ್ತಿ ಆದಾಗ ಮನನೊಂದು ಪ್ರೀತಂ ಪಾಲನ್ಕರ್ ಅವರು ತಮ್ಮ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ದೂರು ಸಲ್ಲಿಸಲು ಹೋದಾಗ ಹೊಸ ಮಾರುಕಟ್ಟೆ PSI ದರ್ಪ ತೋರಿಸಿದಲ್ಲದೆ ದೂರುದಾರನ್ನೇ ಹೆದರಿಸಿ ವಾಪಸ್ ಕಳಿಸಿದ್ದಾರೆ. ದೂರುದಾರನ ಹೆದರಿಸಿ ದೂರು ದಾಖಲಿಸಿಕೊಳ್ಳಲಿಲ್ಲ. ಇದರ ನಂತರ ಸ್ಥಳೀಯ MLA ಅವರು, ನಮ್ಮ ನಾಗರಿಕರೆಲ್ಲ ಸೇರಿ ಧೈರ್ಯ ತುಂಬಿ, ಅವರ ಪಾಲಕರಿಗೆ ಧೈರ್ಯ ತುಂಬಿ ದೂರು ದಾಖಲಿಸಿದಾಗ ಸುಳ್ಳು ಹೇಳಿಕೆಯನ್ನ ಮನೆಗೆ ಕಳಿಸಿಕೊಟ್ಟು ಸಹಿ ಹಾಕುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆಲ್ಲ ನಾವು
ಇದರ ವಿರುದ್ಧ ಒಂದು SP ಗೆ ಮಾತನಾಡಿದಾಗ SP ಗೆ ಕಂಪ್ಲೇಂಟ್ ಮಾಡಿದಾಗ IO ಚೇಂಜ್ ಮಾಡಿದ್ದಾರೆ. ಬಟ್ ನಾವು ಇದರಲ್ಲಿ ಒಬ್ಬ ನಾಗರಿಕರಾಗಿ ಶಿಷ್ಯ ನಾಗರಿಕರಾಗಿ ನಾನು ತಮ್ಮ ಮೂಲಕ ವಿನಂತಿಸಿಕೊಳ್ಳೋದೇನೆಂದ್ರೆ ಈ ಪ್ರಕರಣದ IO ಆಗಿದ್ದ ಮತ್ತು ಯಾವ ಪತ್ರಕ್ಕೆ ಸಹಿ ಹಾಕಿದರೆ ಆ ಪತ್ರದ ಮೂಲಕ ಕೂಡಲೇ ಬೇಲ್ ಸಿಗ್ತಿತ್ತು ಅಂತ ಪತ್ರಕ್ಕೆ ಸಹಿ ಹಾಕುವಂತ ಒತ್ತಾಯಿಸಿದ PSI ರತ್ನಾಕೂರಿಯವರ ಬಗ್ಗೆ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ SP ಅವರಿಗೆ ಒತ್ತಾಯಿಸಿದ್ದೀನಿ. ಗೋಕರ್ಣ KDCC ಹಾಗೂ ಕೆನರಾ ಬ್ಯಾಂಕ್ ಬಳಿ ಇರುವ ಬಸ್ ನಿಲುಗಡೆ ಈ ಹಿಂದೆ ಕಾರಣಾಂತರಗಳಿಂದ ನಿಂತು ಹೋಗಿದ್ದು ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಹೋರಾಟದ ಫಲವಾಗಿ ಬಸ್ ನಿಲುಗಡೆ ಪುನಃ ಪ್ರಾರಂಭವಾಗಿದ್ದರಿಂದ ವಿನಂತಿ ನಿಲುಗಡೆ, ನಾಮಫಲಕ ಅನಾವರಣ ಹಾಗೂ ಶ್ರಮಿಸಿದ ಸುಜಯ್ ಶೆಟ್ಟಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸಿದ್ದೇಶ್ವರದ ಖ್ಯಾತ ವಿದ್ವಾಂಸ ಜ್ಯೋತಿಷಿ ಹಾಗೂ ಲೇಖಕ ಪ್ರವೀಣ್ ಬಾಬು ಮಹಾಲೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ ಜಂಟಿಯಾಗಿ ಜ್ಯೋತಿ ಬೆಳಗೋದರ ಮೂಲಕ ನಾಮಫಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಪ್ರವೀಣ್ ಬಾಬು ಮಹಾಲೆ, 30 ವರ್ಷಗಳಿಂದಲೂ ಇದ್ದ ಗೋಕರ್ಣದ KDCC ಕೆನರಾ ಬ್ಯಾಂಕ್ನ ಸಮೀಪದ ಬಸ್ ನಿಲುಗಡೆ 2016ರಲ್ಲಿ ಕಾರಣಾಂತರದಿಂದ ಸ್ಥಗಿತಗೊಂಡಿತ್ತು. ಸಾರ್ವಜನಿಕರು ಎಷ್ಟೇ ಪ್ರಯತ್ನ ಪಟ್ಟು ಶಾಸಕರಿಗೆ, ಸಚಿವರಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಲಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಅವರ ಛಲ ಬಿಡದೆ ಹಲವು ವರ್ಷಗಳ ಕಾಲ ಹೋರಾಟವನ್ನ ನಡೆಸಿ ಸರ್ಕಾರದ ಗಮನಕ್ಕೆ ತಂದು ಬಸ್ ನಿಲುಗಡೆಯನ್ನ ಪುನರಾರಂಭಿಸಿ ನಿಲುಗಡೆ ನಾಮಫಲಕವನ್ನ ಸ್ಥಾಪಿಸಿದ್ದಾರೆ. ಇವರ ಕಾರ್ಯ ಶ್ಲಾಘನೀಯ ಎಂದರು. ಸ್ಥಳೀಯರಾದ ವಿನಾಯಕ್ ಸಭಾಹಿತ ಮಾತನಾಡಿ, ಗ್ರಾಮೀಣ ಪ್ರದೇಶದ ಅನೇಕರಿಗೆ ಅನುಕೂಲತೆ ಒದಗಿಸಿದ್ದಕ್ಕೆ ಸುಜಯವರಿಗೆ ಕೃತಜ್ಞತೆ ಸಲ್ಲಿಸಿದರು. ಇದೇ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಅವರನ್ನ ಸ್ಥಳೀಯ ನಾಗರಿಕರು, ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನೆ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸತೀಶ್ ದೇಶಭಂಡಾರಿ, ರಜತ್, ಶ್ವೇತಾ ಸಿದ್ದೇಶ್ವರ, ವಿನಾಯಕ್ ಸಭಾಹಿತ, ನಿರಂಜನ್ ಭಂಡಾರಿ, ಸುಬ್ರಾಯ್ ವೈದ್ಯ, ಸಮೀಕ್ಷಾ ಸುಜಯ್, ವಸಂತ್ ಶೆಟ್ಟಿ, ಶ್ರೀನಿವಾಸ್ ನಾಯಕ್, ಶ್ರೀಧರ್ ಶೆಟ್ಟಿ, ಗಣೇಶ್ ಪೈ, ಕರವೇ ಗಜಸೇನೆ ಅಧ್ಯಕ್ಷ ರವಿ ಹೊಸಕಟ್ಟ, ರಾಘು ನಾಯ್ಕ್, ಚಂದ್ರಕಾಂತ್ ತೊರೆಗಜನಿ, ಮಂಜು ನಾಯ್ಕ್, ರಾಘವೇಂದ್ರ ಆಚಾರಿ, ಬಾಲು ತೊರೆಗಜನಿ, ರತ್ನಾಕರ್ ಶೇಟ್, ಮಂಜು ಮುಕ್ರಿ, ರಾಜೇಶ್ ಚೌಡನ್ಕರ್, ರಾಮು ಆಗೇರ್, ಸುರೇಶ್ ಗೌಡ, ಮಂಜು, ರಾಘು ಶೇಟ್ ಮುಂತಾದವರು ಉಪಸ್ಥಿತರಿದ್ದರು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED TV, ACಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.